ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಜಿಹ್ವೇಂದ್ರಿಯವೆಂಬ ರೋಗ ಬಾಯಲ್ಲಿ ಹುಟ್ಟಿ ಗುಹೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಆಸೆ ಎಂಬ ರೋಗ ಸರ್ವಾಂಗದಲ್ಲಿ ಹೊಕ್ಕು ಸರ್ವರಿಗೆಲ್ಲಕ್ಕೂ ಪಾಷಂಡಿ ವೇಷಧಾರಿಗಳೆನಿಸುತ್ತಿದೆ ನೋಡ. ಈ ರೋಗ ನಿರೋಗಬಹುದಕ್ಕೆ ಒಂದು ಮದ್ದುಂಟು. ಅದು ಬೇರು 3, ಶಾಖೆ 5, ಎಲೆ 6, ಕೊನೆ 25. ಇಂತಿ ಗಿಡವ ಸಹಮೂಲ ಸಹಿತ ತಂದು ಕಂಗಳ ಕಟ್ಟಿನಲ್ಲಿ ಇಂಗಿಸಿ ಆನಂದಾಶ್ರುವೆಂಬ ಜಲವ ನೆರೆದು ಚಿತ್ತಶುದ್ಧವೆಂಬ ಗುಂಡಿನಲ್ಲಿ ಲಕ್ಷಿಸಿ ಅರೆಯಲಾಗಿ ಮದ್ದು ನೀರೊಳಗಡಗಿತ್ತು. ಕಲ್ಲುಗುಂಡಿನಲ್ಲಿಗೆ ಸಾಧ್ಯವಲ್ಲದೆ ಹೋಯಿತು ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗದಲ್ಲಿ. ಇದು ವೈದ್ಯ ಸಂಗಣ್ಣನವರ ಇನ್ನೊಂದು ವಚನ. ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ವೈದ್ಯ ಸಂಗಣ್ಣನ ಚಿಕಿತ್ಸೆ ಯಾವುದೋ ಔಷಧಿ ಇದೋ ಅಥವಾ ಗಿಡಮೂಲಿಕೆದಲ್ಲ, ಅದು ಆಧ್ಯಾತ್ಮಿಕ ಚಿಕಿತ್ಸೆ ಅಂತ ಕರಿಬಹುದು, ಸ್ಪಿರಿಚುವಲ್ ಟ್ರೀಟ್ಮೆಂಟ್. ಅದಕ್ಕೆ ಅವನು ಹೇಳೋ ಮೊದಲನೇ ಪರಿಹಾರ ಏನಪ್ಪಾ ಅಂತಂದ್ರೆ, ರೋಗದ ಮೂಲ ಎಲ್ಲಿ ಅಂತ ಹೇಳ್ತಾನ. ಜಿಹ್ವೇಂದ್ರಿಯವೆಂಬ ರೋಗ ಬಾಯಲ್ಲಿ ಹುಟ್ಟಿ ಗುಹೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಜಿಹ್ವೆ ಅಂದ್ರೆ ಗೊತ್ತು ನಿಮಗೆಲ್ಲ. ಏನ್ ಜಿಹ್ವೆ ಅಂದ್ರೆ? ನಾಲಿಗೆ. ಆ ನಾಲ್ಗೆನೆ ಒಂದು ರೋಗ ಅಂತ ಹೇಳ್ಬಿಡ್ತಾನೆ ಅವನು. ಜಿಹ್ವೇಂದ್ರಿಯ ಅಂತಕ್ಕಂಥ ರೋಗ ಬಾಯಲ್ಲಿ ಹುಟ್ಟಿದೆಯಂತೆ. ಗುಹೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ, ಕಾಮವಿಕಾರ, ಅದು ಚಿತ್ತದಲ್ಲಿ ತತ್ತರಿಸುತ್ತಿದೆ. ಇದು ಹಂಗಂತೇಳಿ ಈ ಜಿಹ್ವೆ ಮತ್ತು ಗುಹ್ಯಗಳು ಕೆಟ್ಟವು, ಅವುಗಳಿಂದ ಸಂಪೂರ್ಣವಾಗಿ ಪಾರಾಗಬೇಕು ಅಂತ ಯಾರು ಒದ್ದಾಡ್ಬೇಕಾಗಿಲ್ಲ. ಅದನ್ನ ಪ್ರಸಾದೀಕರಿಸ್ತಕ್ಕಂಥದ್ದನ್ನು ಕೂಡ ಶರಣರು ಹೇಳ್ಕೊಟ್ಟಿದ್ದಾರೆ. ಮೊದಲು ಅದು ರೋಗ, ಆದ್ರೆ ಅದನ್ನ ಲಿಂಗಾಂಗ ಯೋಗವನ್ನಾಗಿ ಕೂಡ ಮಾಡ್ಕೋಬಹುದು. ಯಾಕೆಂದ್ರೆ ನಾಲ್ಗೆ ಇಲ್ಲದೆ ಮನುಷ್ಯ ಬದುಕಕ್ಕಾಗಲ್ಲ. ಕಲ್ಪಿಸ್ಕೊಳ್ಳಿ ಸುಮ್ನೆ, ನಿಮ್ಗೆ ಯಾರಿಗೋ ಒಬ್ರಿಗೆ ನಾಲ್ಗೆನೇ ಇಲ್ಲ ಅಂತ ಇಟ್ಕೊಳ್ಳಿ, ಏನ್ ಗತಿ ಆಗತ್ತೆ? ಎಲ್ರು ಆ ಥರದವ್ರು ಯಾರು ಹುಟ್ಟಿಲ್ಲ ಜಗತ್ನಲ್ಲಿ. ಮಾತನಾಡುವ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಅದು ನಾಲ್ಗೆದಲ್ಲ, ಅದು ಮೆದುಳಲ್ಲೇ ಉಂಟಾಗ್ತಕ್ಕಂಥದ್ದು. ಮೆದುಳಲ್ಲಿ ಬೆಳವಣಿಗೆ ಆಗದೆ ಇರೋದಕ್ಕೆ ಕಿವುಡುತನ ಮತ್ತು ಮೂಕತನ ಬರ್ಬೋದು. ಆದ್ರೆ ಆ ಮೂಕನಿಗೂ ಕೂಡ ನಾಲ್ಗೆ ಇರುತ್ತೆ, ಅವನಿಗೂ ಕೂಡ. ಅವನು ಊಟ ಮಾಡ್ತಾನೆ, ಬೆಳಿತಾನೆ. ಒಂದು ಮಗು ಬೆಳಿಬೇಕಾದ್ರೆ ಅದು ಒಬ್ಬ ಯುವಕನಾಗಿ, ಆಮೇಲಿಂದ ಪ್ರಬುದ್ಧನಾಗಿ, ಕಡೆಗೆ ವೃದ್ಧನಾಗಿ ಅವನ ಜೀವನವನ್ನ ಸಾಗಿಸ್ಬೇಕು ಅಂತಂದ್ರೆ ನಾಲ್ಗೆ ಅನ್ನೋದು ಬೇಕೇ ಬೇಕು. ಅದು ರೋಗ ಅಲ್ಲ. ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಅತಿಯಾಗಿ ತಿನ್ನುವ ಚಟವುಳ್ಳವನಿಗೆ ವೈದ್ಯ ಸಂಗಣ್ಣ ಬೋಧನೆ ಮಾಡಿರ್ಬೋದು ಇದನ್ನ. ನೋಡಪ್ಪ, ನಿನ್ ರೋಗದ ಮೂಲ ನಾಲ್ಗೆ, ಅದಕ್ಕೆ ಜಿಹ್ವೇಂದ್ರ ಎಂಬ ರೋಗ ಬಾಯಲ್ಲಿ ಹುಟ್ಟಿ ಅಂತ ಹೇಳಿದಾನೆ ಹೊರತು ಇದನ್ನ ರೋಗ ಅಂತ ಅನ್ಕೊಳ್ಬೇಕಾಗಿಲ್ಲ, ಯಾರು ಅನ್ಕೋಬಾರ್ದು. ಯಾಕೆಂದ್ರೆ ಅದನ್ನ ಪರಮಾತ್ಮನೇ ಕೊಟ್ಟಿರ್ತಕ್ಕಂಥದ್ದು, ಹುಟ್ಟತಾನೆ ಬಂದಿರುವಂಥದ್ದು. ಮತ್ತೆ ಜೀವನದಲ್ಲಿ ನೀವು ಚೆನ್ನಾಗಿ ಖುಷಿಯಾಗಿರ್ಬೇಕಾದ್ರೆ ರುಚಿಯೂ ಕೂಡ ಅಗತ್ಯವಾಗಿ ಬೇಕು. ಎಲ್ರು ಗಾಂಧೀಜಿ ತರ ಆಸ್ವಾದ ವ್ರತವನ್ನ ಸ್ವೀಕರಿಸುವ ಅಗತ್ಯ ಇಲ್ಲ, ಸ್ವೀಕರಿಸಕ್ಕಾಗಲ್ಲ, ಅಗತ್ಯವೂ ಇಲ್ಲ. ಗಾಂಧೀಜಿ ಕೂಡ ಸಂಪೂರ್ಣವಾಗಿ ಉಪ್ಪು ಎಲ್ಲ ಬಿಟ್ಬಿಟ್ಟು ಸಪ್ಪೆಯಾಗಿರೋದು ಅರುಚಿ ವ್ರತ, ಆಸ್ವಾದ ವ್ರತ ಅಂತ ಅವ್ರೇನು ಹೇಳ್ತಿರ್ಲಿಲ್ಲ. ಹಾಗಾಗಿದ್ರೆ ಅವರು ದಂಡಿ ಸತ್ಯಾಗ್ರಹ ಮಾಡುವ ಅಗತ್ಯವೇ ಇರ್ತಿರ್ಲಿಲ್ಲ. ಉಪ್ಪಿನ ವಿರೋಧಿ ಅಲ್ಲ ಗಾಂಧೀಜಿ, ರುಚಿಯ ವಿರೋಧಿಯೂ ಅಲ್ಲ. ಆದ್ರೆ ವಿಕೃತ ರುಚಿ ಸಿಕ್ಕಾಪಟ್ಟೆ ತಿನ್ನೋದು, ಆಮೇಲೆ ಕೆಟ್ಟ ರುಚಿಗಳನ್ನೆಲ್ಲ ರೂಢಿ ಮಾಡ್ಕೊಳ್ಳೋದ್ರ ಬಗ್ಗೆ ಅವರ ಸಮ್ಮತ ಇರಲಿಲ್ಲ ಗಾಂಧೀಜಿದಷ್ಟೇ. ಇನ್ನು ನಾಲ್ಗೆಯನ್ನು ಯಾರು ಕಂಟ್ರೋಲ್ ಮಾಡಲ್ವೋ ಅವರಿಗೆ ಕಾಮವಿಕಾರ ಅಥವಾ ಇತರ ಬೇರೆ ರೋಗಗಳೆಲ್ಲ ಜಾಸ್ತಿ ಆಗ್ತವೆ. ಗುಹೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಇವೆರಡರ ಪರಿಣಾಮ ಇನ್ನೇನಪ್ಪಾ ಅಂದ್ರೆ, ಅಥವಾ ಇವೆರಡಕ್ಕೂ ಮುಂಚೆ ಹುಟ್ಟೋದು ಇನ್ನೊಂದಿದೆ, ಆಸೆ ಎಂಬ ರೋಗ. ಆಸೆಯನ್ನು ಕೂಡ ರೋಗ ಅಂತ ಕರೀತಾನೆ ಸಂಗಣ್ಣ.
ಆಸೆ ಎಂಬ ರೋಗ ಸರ್ವಾಂಗದಲ್ಲಿ ಹೊಕ್ಕು ಸರ್ವರಿಗೆಲ್ಲಕ್ಕೂ ಪಾಷಂಡಿ ವೇಷಧಾರಿಗಳೆನಿಸುತ್ತಿದೆ ನೋಡ. ಈ ಆಸೆ ಅಂತಕ್ಕಂಥದ್ದು ಎಲ್ಲ ದೇಹದ ಅಂಗಾಂಗವನ್ನೆಲ್ಲ ವ್ಯಾಪಿಸ್ಬಿಟ್ಟಿದೆ. ಅದು ಮನುಷ್ಯನನ್ನ ಪಾಷಂಡಿ ವೇಷಧಾರಿಗಳು ಅಂದ್ರೆ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬೇರೆ ಬೇರೆ ವೇಷಗಳನ್ನು ಹಾಕ್ಬೇಕಾಗತ್ತೆ. ಇದು ಶರಣರು ಹೇಳುವಂತಹದ್ದು ಅಂತಿಮದಲ್ಲಿ ಯಾರಿರ್ತಾರೋ ಅವ್ರಿಗೆ. ಇದೆಲ್ಲ ಶರಣತ್ವವನ್ನು ಮುಟ್ಟಬೇಕು, ಶರಣಸ್ಥಳವನ್ನು ಸಾಧಿಸಬೇಕು ಅಂತಕ್ಕಂಥ ಅವ್ರಿಗೆ ಹೊರತು ಸುಮ್ನೆ ನಾವು ಲಿಂಗ ದೀಕ್ಷೆ ತಗೊಂಡು ಕೂಡ್ಲೆ ಶರಣಸ್ಥಳವನ್ನು ಮುಟ್ಬಿಟ್ವಿ, ಐಕ್ಯ ಸ್ಥಳವನ್ನು ಮುಟ್ಬಿಟ್ವಿ ಅಂತ ಯಾರೂ ಭಾವಿಸ್ಬೇಕಾಗಿಲ್ಲ. ಮತ್ತು ಶರಣರು ಹಾಗೆ ಬದುಕಿದ್ರು ಅಂತ ಹೇಳಿ ನಾವು ಎಲ್ಲವನ್ನೂ ಬಿಟ್ಟು ನಿಷ್ಕ್ರಿಯವಂತರಾದ್ರೆ ಅಥವಾ ಎಲ್ಲ ಒಂದು ಮಠನೋ ಗವಿನೋ ಗುಡ್ಡನೋ ಸೇರ್ಕೊಂಡ್ರೆ ವಿಕಾಸ ಆಗೋದಿಲ್ಲ. ವಿಕಾಸ ನಿಂತು ಬಿಡುತ್ತದೆ ಅಥವಾ ನಿಧಾನವಾಗುತ್ತೆ. ಅದಕ್ಕೆ ನೋಡಿ, ಪ್ರಕೃತಿ ಕೂಡ ವಿಜ್ಞಾನವನ್ನು ತಂತು, ಪ್ರಕೃತಿನೇ ತಂದಿರೋದು, ಪರಮಾತ್ಮನೇ ತಂದಿರೋದು. ಅದೇ ಸಕಲ ಯಂತ್ರಗಳು, ಸಕಲ ತಂತ್ರಗಳು, ಸಕಲ ಮಂತ್ರಗಳು ನೀನೆ ಅಂತ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಯಂತ್ರಗಳು, ತಂತ್ರಜ್ಞಾನ ಎಲ್ಲ ಬಹಳ ಮುಂದುವರಿಯಿತು, ವಿಜ್ಞಾನ ಮುಂದುವರಿಯಿತು. ಇವಾಗ ಆಮೇಲೆ ಪ್ರಜಾಪ್ರಭುತ್ವ ಬಂತು. ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದ್ದು ಜೊತೆಗೆ ಪ್ರಜಾಪ್ರಭುತ್ವ ಬಂದಿದ್ರಿಂದ ಏನಾಯ್ತು ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳು. ಹಿಂದಿನ ಕಾಲದಲ್ಲಿ ಈ ತರ ಇರ್ಲಿಲ್ಲ. ಕಮ್ಯುನಿಸಮ್ ಅಲ್ಲಾಗ್ಲಿ ಅಥವಾ ಸರ್ವಾಧಿಕಾರದಲ್ಲಾಗ್ಲಿ ಈ ತರ ವ್ಯವಸ್ಥೆ ಇರಲ್ಲ. ಅಲ್ಲಿ ಯಾವುದೋ ಒಂದು ಸಂಸ್ಥೆ, ಯಾವುದೋ ಒಂದು ಸಂಘ ಅಥವಾ ಯಾರೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಇಡೀ ದೇಶ ಇರುತ್ತೆ. ಈಗಲೂ ಅಂತದ್ದಿದೆ. ಉತ್ತರ ಕೊರಿಯಾ ನಿಮಗೆಲ್ಲ ಗೊತ್ತು, ಏನೋ ಕಿಮ್ ಉನ್ ಜುಂಗ್ ಅಂತ ಹೇಳಿ, ಅವನು ಏನ್ ಹೇಳ್ತಾನೋ ಅದೇ ನಡಿಬೇಕು. ಅವನು ಯಾರಿಗಾದ್ರೂ ಶಿಕ್ಷೆ ಕೊಡ್ಬೋದು, ಯಾರನ್ನಾದ್ರೂ ಕೊಲ್ಲಿಸ್ಬೋದು, ಯಾರನ್ನಾದ್ರೂ ಮುಗಿಸ್ಬೋದು. ಹೀಗೆ ಸದ್ದಾಮ್ ಹುಸೇನ್ ಅವನು ಇದ್ದಾಗ ಅವನ್ಗೆ ಯಾರೋ ಕುತಂತ್ರ ಮಾಡಿದ್ರು ಕೊಲ್ಲಕ್ಕೆ ಅಂತ ಹೇಳಿ 165 ಜನರನ್ನ ಗುಂಡಿಕ್ಕಿ ನೇರವಾಗಿ ಮರೆಯಲ್ಲ ಎಲ್ಲರನ್ನು ಸಾಲಾಗಿ ನಿಲ್ಸಿ ಗುಂಡಿಕ್ಕಿ ಕೊಂದಿದ್ದ. ಇದು ಸರ್ವಾಧಿಕಾರ. ಹಿಟ್ಲರ್ ಸರ್ವಾಧಿಕಾರಿ, ಗೊತ್ತು ನಿಮ್ಗೆಲ್ಲ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಯಹೂದಿಗಳನ್ನು ಕೊಲ್ಲಿಸ್ದ. ಅಂದ್ರೆ ಈ ಪ್ರಜಾಪ್ರಭುತ್ವ ಬಂದಿದ್ರಿಂದ ಏನಪ್ಪ ಅನುಕೂಲ ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶ ಇರುತ್ತೆ. ಒಂದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಶಿಕ್ಷೆ ಇರ್ತದಲ್ಲ. ಒಂದೊಂದ್ಸಾರಿ ಪ್ರಜಾಪ್ರಭುತ್ವದಲ್ಲಿ ತೊಂದರೆ ಏನಾಗುತ್ತೆ ಅಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗೋದು ನಿಧಾನ ಆಗೋಗ್ಬಿಡುತ್ತೆ. ಆವಾಗ ಅಪರಾಧಗಳು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಈಗ ಭಾರತ ದೇಶದಲ್ಲಿ ಹಂಗಾಗಿದೆ. ಈಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ಕೂಡ ಇನ್ನು ಇದು ಸುಧಾರಿಸ್ಬೇಕು. ಕಾನೂನು ತನ್ನ ಕೆಲಸವನ್ನು ಸರಿಯಾಗಿ ಮಾಡಕ್ಕೆ ನ್ಯಾಯಾಧೀಶರುಗಳು ಅಥವಾ ಬೇರೆಯವರು ಎಲ್ಲ ಅವಕಾಶ ಮಾಡಿಕೊಡ್ಬೇಕು. ದೊಡ್ಡ ದೊಡ್ಡ ಅಪರಾಧಗಳಿಗೆ ಇಲ್ಲೂ ಕೂಡ ದೊಡ್ಡ ದೊಡ್ಡ ಶಿಕ್ಷೆ ಇದೆ. ಅತ್ಯಾಚಾರಿಗಳಿಗೆ ಮತ್ತು ಕೊಲೆಗಡುಕರಿಗೆ ಗಲ್ಲು ಶಿಕ್ಷೆ ತನಕನೂ ಅವಕಾಶ ಇರುತ್ತೆ. ಆದ್ರೆ ಸ್ವಲ್ಪ ನಿಧಾನ ಆಗತ್ತೆ. ಯಾಕಂದ್ರೆ ವಿಚಾರಣೆ ಆಗಿ ಅವನ್ ನಿಜವಾಗಿ ಅಪರಾಧ ಸಾಬೀತಾಗಿ ಅದೆಲ್ಲ ಆಗ್ಬೇಕಾಗತ್ತೆ. ಆದ್ರೆ ಪ್ರಜಾಪ್ರಭುತ್ವ ಶ್ರೇಷ್ಠ. ಇವತ್ತಲ್ಲ ನಾಳೆ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವೇ ಬರಬೇಕು, ಬರುತ್ತೆ. ಅದು ಇನ್ನು ಪ್ರಬುದ್ಧ ಪ್ರಜಾಪ್ರಭುತ್ವ ಆಗತ್ತೆ. ಈಗ ನಮ್ಮ ದೇಶದಲ್ಲಿ 30 ವರ್ಷದಿಂದ ಇದ್ದ ಪ್ರಜಾಪ್ರಭುತ್ವ ಅಲ್ಲ ಈಗ. ಈಗ ಬೇರೆ ಚೆನ್ನಾಗಿ ಸುಧಾರಣೆ ಆಗಿದೆ. ಎಲ್ಲರೂ ಓಟ್ ಹಾಕ್ತೀರಾ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇವಾಗ ಎಲ್ಲರಿಗೂ ಅವಕಾಶಗಳು ಸಮಾನವಾಗಿ ಸಿಕ್ಕಿದೆ. ಅದಕ್ಕೆ ಒಂದೇ ಜನ್ಮದಲ್ಲಿ ನಾವು ಶರಣರಾಗ್ಬಿಡ್ತೀವಿ ಅಂತ ಹೋಗುವ ಅಗತ್ಯ ಇಲ್ಲ. ಶರಣರು ಒಂದು ಧರ್ಮವನ್ನ ಕೊಡ್ಲಿಕ್ಕಾಗಿ, ಒಂದು ಹೊಸ ಮಾರ್ಗವನ್ನ ಸೃಷ್ಟಿಸ್ಲಿಕ್ಕಾಗಿ ಹುಟ್ಟಿ ಬಂದಂತಹವ್ರು. ಅವರು ಅಂತಿಮ ಸತ್ಯವನ್ನು ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಾವು ಅದನ್ನು ಜೀರ್ಣಿಸ್ಕೊಳ್ಬೇಕಾದ್ರೆ, ಅರಗಿಸ್ಕೊಳ್ಬೇಕಾದ್ರೆ ಎಷ್ಟೋ ಜನ್ಮಗಳು ಕಾಯ್ಬೇಕಾಗಿ ಬರ್ಬೋದು. ಅದಕ್ಕೂ ಕೂಡ ನಾವು ಸಿದ್ಧವಾಗಿರ್ಬೇಕು. ಅದಕ್ಕೆ ಆಸೆ ಅನ್ನುವಂಥದ್ದು ಸರ್ವಾಂಗದಲ್ಲಿ ವ್ಯಾಪಿಸಿರುವ ರೋಗ ಅಂತ ಭಾವಿಸ್ಬೇಕಾಗಿಲ್ಲ. ಆದ್ರೆ ದುರಾಸೆ ಮತ್ತು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಕ್ಕಂಥ, ಕಾನೂನಿನ ಚೌಕಟ್ಟನ್ನು ಮೀರಿ ಭ್ರಷ್ಟಾಚಾರ, ಲಂಚಗೊಳಿತನ ಇಂಥದ್ರಲ್ಲಿ ತೊಡಗ್ತಕ್ಕಂಥದ್ದು ಒಳ್ಳೇದಲ್ಲ. ಆವಾಗ ನೀವು ಸಿಕ್ಬಿದ್ರೆ ನಿಮ್ ಜೀವನನೇ ಪೂರ್ಣ ಬಾದಾಗೋಗ್ಬಿಡುತ್ತೆ. ಆದ್ರಿಂದ ಆಸೆ ಮಿತವಾಗಿರ್ಬೇಕು, ಹಿತವಾಗಿರ್ಬೇಕು, ಉದ್ಧಾರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಾಗಿರ್ಬೇಕು.
ಅದು ಅತಿ ಆಸೆ ದುರಾಸೆ ಆಗಬಾರ್ದು. ಹೀಗೆ ಈ ಆಸೆ ಎನ್ನುವಂತ ರೋಗ ಅನೇಕ ಜನರನ್ನ ಪಾಷಂಡಿ ವೇಷಧಾರಿಗಳೆನಿಸುತ್ತಿದೆ. ಈ ರೋಗ ನಿರೋಗ ಹೋದಕ್ಕೆ ಒಂದು ಮದ್ದುಂಟು. ಈ ಆಸೆ ಎನ್ನುವಂತ ರೋಗ, ಜಿಹ್ವೇಂದ್ರಿಯ ಗುಹೇಂದ್ರಿಯಗಳ ರೋಗ, ಕಾಮವಿಕಾರ, ಇಂದ್ರಿಯ ವಿಕಾರ, ಇವುಗಳನ್ನೆಲ್ಲ ಗೆದ್ದು ಪರಮಾತ್ಮನನ್ನ ಕೂಡಲಿಕ್ಕೆ ಒಂದು ಸಾಧನ ಉಂಟು, ಒಂದು ಮದ್ದುಂಟು, ಒಂದು ಔಷಧಿ ಇದೆ. ಅದನ್ನ ಹೇಳ್ತಾ ಇದ್ದಾನೆ ಸಂಗಣ್ಣ. ಅದು ಬೇರು 3, ಶಾಖೆ 5, ಎಲೆ 6, ಕೊನೆ 25. ಎಂತ ಅದ್ಭುತವಾಗಿದೆ ನೋಡಿ. ಬೆಳಗಿನ ವಚನ ಇದ್ದಂಗಿದೆ ಇದು. ಬೇರು 3, ಆ ಮರಕ್ಕೆ, ಆ ಗಿಡಕ್ಕೆ 3 ಬೇರುಗಳು. ಪ್ರಾಯಶಃ ಇದು ಮಹಾಲಿಂಗದ ಬೇರು, ಮಹಾಲಿಂಗದ ವೃಕ್ಷ. ಅದಕ್ಕೆ 3 ಬೇರುಗಳು ಯಾವ್ದಪ್ಪ ಅಂದ್ರೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅನ್ನುವಂತಹ 3 ಬೇರುಗಳು. ಆಮೇಲಿಂದ ಶಾಖೆ 5. ಶಾಖೆ 5 ಅಂತಂದ್ರೆ ಪ್ರಾಯಶಃ ಅದು ಪಂಚಾಕ್ಷರಿ ಮಂತ್ರ ಇರಬಹುದಾ ನೋಡ್ಬೇಕು. ಎಲೆ 6 ಅಂದ್ರೆ ಶಟಸ್ಥಲ ಮಾರ್ಗ ಇರಬಹುದಾ, ಅದು ಕೂಡ ಸಾಧ್ಯತೆ ಇದೆ. ಕೊನೆ 25 ತತ್ವಗಳು. ಅಂದ್ರೆ ಈ ದೇಹದಲ್ಲಿ 25 ತತ್ವಗಳು, ಪಂಚವಿಂಶತಿ ತತ್ವಗಳು ಅಂತ ಇದಾವೆ. ಅವುಗಳನ್ನೆಲ್ಲ ನಾವು ಸುಧಾರಿಸ್ಬೇಕು, ಅವುಗಳನ್ನೆಲ್ಲ ತಿದ್ಕೊಳ್ಬೇಕು, ಅವುಗಳಿಗೆಲ್ಲ ಸಂಸ್ಕಾರ ಆಗ್ಬೇಕು. ಇಂತಿ ಗಿಡವ ಸಹಮೂಲ ಸಹಿತ ತಂದು, ಅಂದ್ರೆ ಇದು ಮಹಾಲಿಂಗದ ವೃಕ್ಷವನ್ನು, ದೀಕ್ಷೆ ಎನ್ನುವಂತಹದ್ದು ಇಲ್ಲಿ ಹೇಳೋದು. ಈ ಗಿಡವನ್ನ ಬೇರು ಸಮೇತ ತಗೊಂಡ್ ಬರ್ಬೇಕು. ಕಂಗಳ ಕಲ್ಲಿನಲ್ಲಿ ಇಂಗಿಸಿ ಆನಂದಾಶ್ರು ಎಂಬ ಜಲವನ್ನೆರೆದು. ಇಲ್ಲಿ ತ್ರಾಟಕ ಯೋಗ ಮಾಡುವಂಥದ್ದು. ಪೂಜೆ ಆದ್ಮೇಲೆ ತ್ರಾಟಕ ಯೋಗ ಮಾಡ್ತಾರೆ. ಅದರಲ್ಲಿ ಕಣ್ಣೀರ್ ಬರೋ ಹಾಗೆ, ಆನಂದ ಜಲ ಬರೋ ಹಾಗೆ ತ್ರಾಟಕ ರೂಢಿಸ್ಕೊಳ್ಬೇಕು. ಅದನ್ನ 1 ದಿವಸ 2 ದಿವಸದಲ್ಲಿ ಆಗುವಂತಹದ್ದಲ್ಲ, ಅದು ನಿಧಾನವಾಗಿ ರೂಢಿಸ್ಕೊಳ್ಬೇಕು. ಆಮೇಲೆ ಜಲವನ್ನ ಎರೆದು ಚಿತ್ತಶುದ್ಧವೆಂಬ ಗುಂಡಿನಲ್ಲಿ ಲಕ್ಷಿಸಿ ಅರೆಯಲಾಗಿ ಚಿತ್ತಶುದ್ಧಿಯನ್ನು ಸಾಧಿಸ್ಕೊಳ್ಬೇಕು. ಪ್ರಾಣಾಯಾಮದ ಮೂಲಕ, ಕಾಯಕದ ಮೂಲಕ, ಸತ್ಯಶುದ್ಧ ಕಾಯಕದ ಮೂಲಕ ಚಿತ್ತಶುದ್ಧಿಯನ್ನು ಸಾಧಿಸ್ಕೊಂಡ್ರೆ ಆ ಬೇರನ್ನ ಅರ್ದು ಅದು ಮದ್ದು ನೀರೊಳಗೆ ಅಡಗಿತ್ತು. ನೀರು ಅಂದ್ರೆ ಇಲ್ಲಿ ದೇಹದಲ್ಲಿ ಈ ದಿವ್ಯ ಮದ್ದು ಅಡಗತ್ತೆ. ಕಲ್ಲು ಗುಂಡಿನಲ್ಲಿಗೆ ಸಾಧ್ಯವಲ್ಲದೆ ಹೋಯಿತು. ಅದು ಕಲ್ಲು ಗುಂಡಿಗೆ ಸಿಕ್ಕುವಂಥದ್ದಲ್ಲ. ಅಂತಹ ವಿಶೇಷವಾದಂತಹ ಅಧ್ಯಾತ್ಮ ಸಾಧನೆಯ ಮದ್ದನ್ನ ಇಲ್ಲಿ ವೈದ್ಯ ಸಂಗಣ್ಣ ನಮಗೆ ಹೇಳ್ಕೊಡ್ತಾರೆ. ಒಟ್ಟು ಈ ವಚನದ ಸಾರ ಇಷ್ಟು. ಪ್ರತಿಯೊಬ್ಬರು ಯಾರು ಸಾಧನೆ ಮಾಡ್ಬೇಕು ಅಂತೀರಾ, ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಬೇಕು, ಗುರುವಿನ ಅನುಗ್ರಹ ಪಡ್ಕೊಳ್ಬೇಕು, ಸಾಧನಾ ಪದ್ಧತಿಯನ್ನು ಕಲ್ತ್ಕೊಳ್ಬೇಕು, ಪೂಜೆ, ಪ್ರಾರ್ಥನೆ ಮತ್ತು ಕಾಯಕ ಜೊತೆಗೆ ಎಲ್ಲರ ಜೊತೆ ಹಂಚಿಕೊಳ್ಳುವಂತ ದಾಸೋಹ ಭಾವ. ಇಲ್ಲಿ ಇನ್ನೂ ಒಂದು ಹೇಳ್ಬೋದು ನಿಮಗೆ. 5 ಶಾಖೆ 5 ಅಂತ ಹೇಳಿದಾಗ ಪಂಚ ಆಚಾರಗಳು, ಅದು ಸರಿಯಾದ ಅರ್ಥ. ಎಲೆ 6 ಅಂದ್ರೆ ಷಡಕ್ಷರಿ ಮಂತ್ರ. ಈ ರೀತಿ ಅರ್ಥೈಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಇದು ಬೆಳಗಿನ ವಚನ ಇರೋದ್ರಿಂದ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥೈಸ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ. ಆದ್ರೆ ಪಂಚ ಆಚಾರಗಳು ಬೇಕು, ಜೊತೆಗೆ ಷಡಕ್ಷರಿ ಮಂತ್ರವೂ ಬೇಕು. ಇದನ್ನ ನಾವು ಸಾಧಿಸ್ಕೊಳ್ಬೇಕು ಅಂತ ಹೇಳಿ ವೈದ್ಯ ಸಂಗಣ್ಣ ಹೇಳ್ತಾನೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.